ಸತ್ಯ ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಸತ್ಯವೇದದ ಆಳವಾದ ಪ್ರಕಟಣೆ ನಿಮಗೆ ಈ ಕಾರ್ಯಕ್ರಮ ಮುಖಾಂತರ ತಂದೆಯಾದ ದೇವರು ನಿಮಗೆ ತಿಳಿಯಪಡಿಸ್ತಾನೆ. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ. ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುತ್ತೇವೆ. ಪಾಸ್ಟರ್, ಇವತ್ತು ನೀವು ಯಾವ ವಾಕ್ಯವನ್ನು ಜನರಿಗೆ ಹಂಚಲಿಕ್ಕೆ ಬಯಸ್ತೀವಿ? ಇವತ್ತು ನಾವು ವಾಕ್ಯಗಳು ಮಾತನಾಡೋಕ್ಕಿಂತ ಮುಂಚೆ ಜನರಿಗೊಂದು ಭಯ, ಮರಣದ ಭಯ. ಈಗ ಎಲ್ಲರಿಗೊಂದು ಭಯ ಉಂಟು ಈ ಲೋಕದಲ್ಲಿ, ಮರಣದ ಭಯ. ಅದಕ್ಕಾಗಿ ಇವತ್ತು ನಾವು ಸಾರಲ್ಪಡುವ ಸುವಾರ್ತೆ ಏನಂದ್ರೆ ಈ ಮರಣವನ್ನು ಜಯಿಸಿದ ದೇವರ ವಿಷಯದಲ್ಲಿ ಈ ಸತ್ಯದ ಬಗ್ಗೆ ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. ಇದಕ್ಕಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಅದನ್ನ ಏನು ಮಾಡಿದ್ದಾನೆ. ಈಗ ಅನ್ಯರಿಗೆ, ಬಹಳ ಜನರಿಗೆ ಮರಣದ ಭಯ. ಒಂದು ದಿನ ನಾವು ಒಬ್ಬರನ್ನು ಸ್ನಾನ ಮಾಡಿಸಿ ಮರಣಕ್ಕೆ ಸಿದ್ಧಪಡಿಸುವ, ಅಂದರೆ ಅವರು ಮರಣ ಹೊಂದಿದ್ರು, ಸಿದ್ಧಪಡಿಸಿ ಅವರಿಗೆ ಸಮಾಧಿಗೆ ಹೋಗುವಾಗ ಒಬ್ಬರು ಕೇಳು, ನನಗೆ ಭಯ ಆಗ್ತದೆ, ಇದೆಲ್ಲ ಮುಟ್ಲಿಕ್ಕೆ ಆಗುವುದಿಲ್ಲ. ಮತ್ತು ಕೆಲವರು ಹೇಳುದು, ನನಗೆ ಮರಣ ಅಂದರೆ ಸುದ್ದಿ ಕೇಳಿದ್ರು ಸಾಕು, ನಾನು ಹೊರಗೆ ಬರುವುದಿಲ್ಲ, ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಇನ್ನು ಕೆಲವರು ಎಷ್ಟೋ ತಿಂಗಳುಗಟ್ಟಲೆ ಮನೆಯಿಂದ ಹೊರಗೆ ಹೋಗುವುದಿಲ್ಲ, ಯಾಕಂದರೆ ಅಷ್ಟು ಭಯ. ಆದರೆ ಸುವಾರ್ತೆ ಅಂದರೆ ಯೇಸುವಿನ ವಿಷಯವಾದ ಸುವಾರ್ತೆ, ತಂದೆ ಮಗ ಪವಿತ್ರಾತ್ಮನ ವಿಷಯವಾದ ಸುವಾರ್ತೆ ಮರಣವನ್ನು ಜಯಿಸಿದ ದೇವರ ವಿಷಯದಲ್ಲಿ, ಮರಣ ಜಯಿಸಿದ್ದಾನೆ. ಈ ವಿಷಯದಲ್ಲಿ ಇವತ್ತು ನಾವು ಮಾತನಾಡುವ. ಜನರಿಗೆ ಈ ಸತ್ಯ ಗೊತ್ತಾಗಬೇಕು. ಅದಕ್ಕಾಗಿ ಮತ್ತಾಯ 20ನೇ ಅಧ್ಯಾಯದಲ್ಲಿ 19ನೇ ವಚನ ಓದಿಕೊಳ್ಳುವ. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆ ಹಾಕಿಸುವುದಕ್ಕೂ ಅನ್ಯಜನರ ಕೈಗೆ ಒಪ್ಪಿಸುವರು. ಅವನು ಸತ್ತ 3ನೇ ದಿನದಲ್ಲಿ ಜೀವಂತವಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದರು. ಆಮೆನ್. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಆತನ ಒಂದು ಪುನರುತ್ಥಾನದ ವಿಷಯದಲ್ಲಿ ಅಲ್ಲಿ ಪೀಠಿಕೆ ಬರೆದಿದ್ದಾರೆ. ಯೇಸು ತನ್ನ ಕಷ್ಟ, ಮರಣ, ಪುನರುತ್ಥಾನಗಳನ್ನು 3ನೆಯ ಸಾರಿ ಮುಂತಿಳಿಸಿತು. ಈಗ 3ನೇ ಸಾರಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ನಾನು ಈ ಲೋಕದಲ್ಲಿ ಬಂದಿದ್ದೇನೆ, ನಾನು ಈ ಲೋಕದಲ್ಲಿ ಬಂದು ಮರಣವನ್ನು ಜಯಿಸುವವನಾಗಿದ್ದೇನೆ. ಅದಕ್ಕೆ ಸುಮ್ಮನೆ ಆಗಲಿಲ್ಲ. ಅದು ಅವರು ಅಂದರೆ ನನ್ನನ್ನು ಫರಿಷಿಯರು, ಶಾಸ್ತ್ರಿಗಳು, ತನ್ನ ಸ್ವಂತ ಜನರು ಅನ್ಯರ ಕೈಗೆ ಒಪ್ಪಿಸಿಕೊಡ್ತಾರೆ ಯೇಸು ಸ್ವಾಮಿಯನ್ನು. ರೋಮನ್ ಚಕ್ರವರ್ತಿ ಅಥವಾ ರೋಮ್ ಸಮಾಜದವರು ಅವನನ್ನು ಏನು ಹಿಂಸೆ ಪಡಿಸಿ, ಅಲ್ಲಿ ಹೇಳ್ತಾರೆ ನೋಡಿ, ಮರಣದಂಡೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವರು. ಅಷ್ಟೇ ಅಲ್ಲ, ಶಿಲುಬೆಗೆ ಹಾಕುವರು, ಅನ್ಯ ಜನರ ಕೈಗೆ ಒಪ್ಪಿಸುವರು. ಅವನು ಸತ್ತು 3ನೇ ದಿನದಲ್ಲಿ ಎಬ್ಬಿ ಬರುವನು, ಜೀವಂತವಾಗಿ ನಮ್ಮ ಕರ್ತನು. ಇವತ್ತು ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಜೀವಂತವಾಗಿ ಎದ್ದು ಬಂದಂಥ ಏಕೈಕ ದೇವರಂದ್ರೆ ಅದು ಯೇಸು ಸ್ವಾಮಿ ಹಾಕಿದ್ದಾನೆ. ಈ ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ನರಕವನ್ನು ಜಯಿಸಿ ಬಂದಂಥ ಏಕೈಕ ದೇವರು ನಮ್ಮ ಕರ್ತನಾದ ಯೇಸು ಸ್ವಾಮಿ ಹಾಕಿದ್ದಾನೆ. ಈ ಸುವಾರ್ತೆ ಈಗ ಜನರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ದೇವರ ಮೇಲೆ, ಈ ಕರ್ತನ ಮೇಲೆ, ಈ ಯೇಸುವಿನ ಮೇಲೆ ನಂಬಿಕೆ ಇಡುವವನು ಮರಣವನ್ನು ಜಯಿಸಿದವನಾಗಿರ್ತಾನೆ. ಅವನು ಮರಣವನ್ನು ಹೊಂದುವುದೇ ಇಲ್ಲ. ಯೇಸುವಿನ ವಾಕ್ಯವಾಗಿ ಅಲ್ಲಿ 11ನೇ ಅಧ್ಯಾಯದಲ್ಲಿ ಯೋಹಾನ, ಸ್ವಲ್ಪ ಬನ್ನಿ, ಯೋಹಾನ 11ನೇ ಅಧ್ಯಾಯದಲ್ಲಿ ವಾಕ್ಯ 25 ಓದಿಕೊಳ್ಳುವ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆಮೆನ್. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನು ಅನಾದ ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ ಎಂದಳು. ಆಮೆನ್. ಎಂಥ ವಚನ ಅಲ್ಲಿ ಹೇಳ್ತಾ ಇದೆ. ಯೇಸು ಆಕೆಗೆ ಅಂದರೆ ಮಾರ್ತಳಿಗೆ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನವು, ಅಂದರೆ ನಾನು ಜನ್ಮ ಹೊಂದಿದ್ದೇನೆ,
ಆತನಿಗೆ ಅಷ್ಟು ನಂಬಿಕೆ ಇದ್ದಿತ್ತು, ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವ ಪ್ರತಿಯೊಬ್ಬರು ಏನು ಹೋಗುವುದಿಲ್ಲ, ಮರಣವನ್ನು ನೋಡುವುದೇ ಇಲ್ಲ. ನೋಡಿ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ, ಈಗ ನಾವು ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದಿಲ್ಲ. ಎಂಥ ವಚನ! ಈ ವಚನಗಳು ನಮಗೆ ಧೈರ್ಯವನ್ನು ಕೊಡ್ತವೆ, ಈ ವಚನಗಳು ನಮಗೆ ಬಲವನ್ನು ಕೊಡ್ತವೆ. ಯಾಕಂದರೆ ಈ ಲೋಕದ ಯಾತ್ರೆ ಮುಗಿದ ಮೇಲೆ ನಾವು ಮತ್ತೊಂದು ಲೋಕಕ್ಕೆ ಹೋಗ್ತೇವೆ, ಅದು ಪರಲೋಕವಾಗಿದೆ. ಅಲ್ಲಿ ನಿತ್ಯಕ್ಕೂ ನಾವು ಯೇಸುವಿನ ಸಂಗಡ ಜೀವಿಸ್ತೇವೆ. ಅದಕ್ಕಾಗಿ ಜಾತಿ, ಕುಲ, ಭಾಷೆ, ಜನಾಂಗದವರು ಯಾರೇ ಆಗಿರಬಹುದು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಅವರು ಮರಣವನ್ನು ಜಯಿಸ್ತಾರೆ. ಈ ಲೋಕದ ಎಲ್ಲ ಸೈತಾನನ ಶಕ್ತಿಯಿಂದ ಅವರು ಜಯಿಸ್ತಾರೆ. ಅವರಿಗೆ ಯಾವುದೇ ಲೋಕದ ಸೈತಾನನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ತಾರೆ, ಬೆಂಕಿಯಿಂದ ತಪ್ಪಿಸಿಕೊಳ್ತಾರೆ. ಇದು ತಪ್ಪಿಸಿಕೊಳ್ಳುವುದಕ್ಕೆ ಉತ್ತಮವಾದ ಮಾರ್ಗವಾಗಿದೆ. ಅದಕ್ಕೆ ಯೇಸುವಿನ ಮೇಲೆ ನಂಬಿಕೆ ಇಡುವವರು ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಈಗ ಲಜ್ಜೆ ಉಂಟು ಒಂದು ದಿನ. ದೇವರ ಮುಖವನ್ನು ನೋಡುವವರು ಪ್ರಕಾಶ ಹೊಂದುವರು. ಯೆಹೋವನ ಮುಖವನ್ನು ನೋಡುವರು ಏನು ಅಂತಾರೆ? ಪ್ರಕಾಶ ಹೊಂದುವರು. ಅವ್ರ ಮುಖ ಲಜ್ಜೆಯಿಂದ. ಇವತ್ತು ನಮ್ಮ ಮುಖ ಪ್ರಕಾಶವಂತ ಇದೆ. ಒಂದು ದಿನ ತಂದೆಯ ಮುಂದೆ ನಾವು ನಿಲ್ಲುವಾಗ ನಾವು ಸೂರ್ಯನಂತೆ ಪ್ರಕಾಶವುಳ್ಳವರಾಗಿರ್ತೇವೆ. ಸೂರ್ಯನನ್ನು ನಾವು ಖಾಲಿ ಕಣ್ಣಿನ ನೋಡ್ಲಿಕ್ಕೆ ಸಾಧ್ಯವು, ಅದಕ್ಕಿಂತ ನಾವು ಪ್ರಕಾಶವುಳ್ಳವರಾಗಿರ್ತೇವಂತೆ. ಆ ದಿನ ನಮ್ಮ ಮುಖವು ಪ್ರಕಾಶವಂತದೆ. ಇವತ್ತು ಲೋಕದ ಜನರು ಯೇಸುವಿನ ವಿಷಯದಲ್ಲಿ ಏನೆಲ್ಲ ಹೇಳ್ತಾರೆ ಗೊತ್ತಿಲ್ಲ, ಪಾಪ ಏನೂ ಗೊತ್ತಿಲ್ಲ. ಅದಕ್ಕೆ ದೇವರು ಅಂದ ಮೇಲೆ ನಮಗೊಂದು ಧೈರ್ಯ ಬೇಕು. ಏನಂದರೆ, ನನಗೆ ನಮ್ಮ ಎಲ್ಲ ವಿಷಯದಲ್ಲಿ ಆತನ ಪಾಲುಗಾರನ ಹಾಕಿರಬೇಕು, ಎಲ್ಲ ವಿಷಯದಲ್ಲಿ ನಮ್ಮ ನಡೆಸಬೇಕು. ಅಷ್ಟೇ ಅಲ್ಲ, ನಾವು ಈ ಲೋಕದ ಬಿಟ್ಟ ಮೇಲೆ ನಾವು ಜೀವಿಸುವವರಾಗಿರಬೇಕು. ಇದಕ್ಕೆ ಒಂದು ಮಾರ್ಗ ಮಾತ್ರ, ಅದು ಯೇಸು ಮಾತ್ರ ಹಾಕಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇದನ್ನು ಸೈತಾನ ಏನು ಮಾಡಿದ ಗೊತ್ತಾ? ತುಂಬ ಜನರಿಗೆ ಇದು ನಂಬಿಕಲಿಕ್ಕೆ ಕಷ್ಟವಾಗ್ತಿದೆ. ನೋಡಿ, ಒಂದು ವಚನ ಓದುವ, ಮತ್ತಾಯನ ಅಧ್ಯಾಯದಲ್ಲಿ ಬನ್ನುವ, 27ನೇ ಅಧ್ಯಾಯಕ್ಕೆ ಬನ್ನಿರಿ. ಮತ್ತಾಯ 27ಕ್ಕೆ ಬನ್ನಿರಿ. ಅಲ್ಲಿ ನಾವು 62ರಿಂದ ಓದುವ, 62ರಿಂದ 66 ತನಕ. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಜಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದಾಗ ತಾನು ಮೂರು ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರಪಡಿಸಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳೋರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೀಡಾಗಿದ್ದು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತಕೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಿದಾಗೆ ಅವರು ಹೊರಟು ಕಾವಲುಗಾರರು ಹೀಗೆ ಅಲ್ಲಿ ಆ ಕಲ್ಲಿನ ಮುದ್ರೆ ಹಾಕಿ ಸಮಾಧಿ ಭದ್ರಪಡಿಸಿದರು. ಲೋಕದಲ್ಲಿ ಸತ್ತ ಮೇಲೆ ಸಮಾಧಿ ಕಾದಿದ್ದಂದ್ರೆ ಇದು ಒಬ್ಬನೇ ವ್ಯಕ್ತಿದು. ಹೌದು. ಸತ್ತ ಮೇಲೆ ಯಾರಾದರೂ ಕಾಯ್ತಾರ? ಅದೇ ನೋಡಿ, ಸತ್ತ ಮೇಲೆ ಸೈತಾನನು ಎಂಥ ಜಾಣತನವನ್ನು ಉಪಯೋಗಿಸಿದ್ದಾನೆ. ಸತ್ತ ಮೇಲೆ ಸಮಾಧಿಯನ್ನು ಕಾಯಲಿಕ್ಕೆ ಹಾಕಿದಂತ ಒಂದು ದೃಶ್ಯಾವಳಿ ನೋಡುವುದಾದ್ರೆ, ಹೌದು, ಇದು ಪ್ರಥಮ ಬಾರಿಗೆ ಅದು ಯೇಸುವಿನ ಮೇಲೆ ಮಾತ್ರ. ಆಯ್ತಾ? ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಫರಿಸರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆ, ಆ ಮೋಸಗರು ಅಂದರೆ ಯೇಸು ಸ್ವಾಮಿನ ಹಾಗೆ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಯಾಕಂದ್ರೆ ಆತನು ಕ್ರಿಸ್ತನು, ಮೆಸ್ಸಿಯನು, ಆತನ ಲೋಕದ ರಕ್ಷಕನಂತ ಒಪ್ಪಿಕೊಳ್ಳಿಕ್ಕೆ ಅವರು ಸಿದ್ಧವಾಗಲಿಲ್ಲ. ಇದಕ್ಕಾಗಿ ಏನಾಯ್ತಂದ್ರೆ, ಇಲ್ಲಿಗೆ ಈಗ ಅವ್ರು ಹೇಳ್ತಿರುವುದು 3ನೇ ದಿನದಲ್ಲಿ ಇವನು ಎದ್ದು ಬರ್ತಾನೆ ಅಂತ ತುಂಬಾ ಸಲ ಹೇಳಿದ್ದಾನೆ. ಇದಕ್ಕೆ ಹೇಳಿದ್ದಾರೆ ಅವರು, ಶಿಷ್ಯರು ಮಾತ್ರ ಅಲ್ಲ, ಉಳಿದ ಪರಿಜಯರು, ಶಾಸ್ತ್ರಿ ಎಲ್ಲರೂ ಕೇಳಿದ್ದಾರೆ. ಅಲ್ಲಿ ಯಾರೆಲ್ಲ ಅಲ್ಲಿದ್ದಾರೆ ಸುವಾರ್ತೆ ಕೇಳಿದವರು, ಅವನ ಈ ಮಾತುಗಳು ಮಾತ್ರ ಅವರೆಲ್ಲರೂ ಕೇಳಿದ್ದಾರೆ. ಫರಿಜಯರು, ಶಾಸ್ತ್ರಿಗಳು ಕೇಳಿದ್ದಾರೆ. ಈ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ. ಆಯ್ತಾ? 3 ಗಂಟೆ ಮೇಲೆ ಮರಣ ಹೊಂದಿದ ಮೇಲೆ ಆತನನ್ನು ಸಮಾಧಿಗೆ ಇಡಲಿಕ್ಕೆ ಹೋಗುವಾಗ ಸಿಪಾಯಿಗಳು ತಡೆದು, ಅವನನ್ನು ಯಾಕೆ ಈ ಸಮಾಧಿ ಮಾಡ್ತೀರಿ, ಇವನನ್ನು ಕಳ್ಳನ ಹಾಗೆ ಸಾಯಿಸಿದಿರಲ್ಲ, ಅದಕ್ಕೆ ಬೇರೆ ಜಾಗ ಇಷ್ಟು ಒಳ್ಳೆ ಯಾಕೆ ಮಾಡ್ತೀರಂತ ಹೇಳುವಾಗ, ಅಲ್ಲಿ ಚರಿತ್ರೆ ಪುಸ್ತಕದಲ್ಲಿ ಇಲ್ಲಿ ಹೇಳ್ತಾ ಇದೆ, ಆತನು ಒಳ್ಳೆಯವನಾಗಿದ್ದನು ಅಂತ ಹೇಳಿ ಅಲ್ಲಿರುವ ಯಾರು ಸಿಮೋನ್ ಅಂತ ಹೇಳುವವನು ಮತ್ತು ನಿಕೋದೇಮ್ ಆ ಸಮಯದಲ್ಲಿ ಇರ್ತಾರೆ, ಅವರು ಹೇಳ್ತಾರೆ. ಆವಾಗ ಸಮಾಧಿಯ ಒಳಗಡೆ ಯೇಸು ಸ್ವಾಮಿಯನ್ನು ಸುಗಂಧ ದ್ರವ್ಯದಿಂದ ಲೇಪನ ಮಾಡಿ ಒಳಗಿಟ್ಟು ಕಲ್ಲು ಮುಚ್ಚಲ್ಪಟ್ಟಿತ್ತು. ಈ ಸಮಯದಲ್ಲಿ ಕಲ್ಲಿನ ಮೇಲೆ ಮುದ್ರೆ ಹಾಕಿದ್ದಾರೆ. ಯಾಕೆ? ಅದು ಯಾವ ಮುದ್ರೆ? ರೋಮ್ ಚಕ್ರವರ್ತಿ ಮುದ್ರೆ. ಅದು ಒಡಿಲಿಕ್ಕೆ ಇಲ್ಲ, ಯಾವ ಮನುಷ್ಯನಿಗೂ ಹಕ್ಕಿಲ್ಲ.
ಒಂದು ಸರಿ ಮುದ್ರೆ ಹೊಡೆದರೆ ಇಲ್ಲ, ಮುದ್ರೆ ಹೊಡೆದರೆ ಇನ್ನು ಮುಗೀತು. ಆದರೆ ಇಲ್ಲಿ ವಾಕ್ಯ ಬರೆದಿದೆ, ಏನು ಹೇಳಿದೆ, ಇಲ್ಲಿ ಹೇಳ್ತದೆ ಕಾವಲುಗಾರರನ್ನು ಕಾಯಿಸ್ತಾ ಇದ್ದರು. ಕಾವಲುಗಾರರು ಯೇಸು ಅಂದರೆ ಈ 3ನೇ ದಿನದಲ್ಲಿ ಶಿಷ್ಯರು ಬಂದು ಕದ್ಕೊಂಡು ಹೋಗಿ ಏನಾದರೂ ಆಗ್ತದೆ ಅಂತೇಳಿ ಅವರು ಶಾರೀರಿಕವಾಗಿ ಆಲೋಚನೆ ಮಾಡ್ತಿರುವಾಗ ಇಲ್ಲಿ 28ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವ 1ರಿಂದ ಓದ್ತಾ ಹೋಗುವ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿನದ ಬೆಳಗಾಗುವಾಗ ಮಗ್ದಲಿನಿಂದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಈಗ ಸ್ತ್ರೀಯರು ಹೋಗ್ತಾ ಇದ್ದಾರೆ. ಏನಕ್ಕೆಂದರೆ 3ನೇ ದಿನದಲ್ಲಿ ಈ ಸಮಾಧಿಯಲ್ಲಿ ಹೋಗಿ ಆತನನ್ನು ನೋಡ್ಲಿಕ್ಕೆ, ಅಂದರೆ ಬಹಳ ದುಃಖ ಅವರಿಗೆ. ಯಾಕಂದರೆ ಅಷ್ಟು ಪ್ರಿಯವುಳ್ಳ ಯೇಸು ಅವರು ಬಿಟ್ಟು ಹೋಗಿ ಅಗಲಿದಂಥ ದುಃಖಕ್ಕೆ ಕೆಲವರಿಗಿದ್ದೆ ಅಲ್ಲ ಅಭ್ಯಾಸ, ಸಮಾಧಿ ಬಳಿಗೆ ಹೋಗಿ ಅಳ್ತಾರೆ. ಮುಂದೆ ಹೋದ್ರಿ. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಈಗ ಏನಾಯ್ತಂದ್ರೆ ಮಹಾಭೂಕಂಪನ, ಅಂದರೆ ಒಂದು ಸಂಚಲನ ಆಯ್ತು ಅಲ್ಲಿ ಯೇಸುವಿರುವ ಸಮಾಧಿಯ ಬಳಿಯಲ್ಲಿ. ಪರಲೋಕದಿಂದ ದೂತನು ಇಳಿದು ಬಂದ ಕಲ್ಲನ್ನು ಉರುಳಿಸಿ ಬಿಟ್ಟನು. ಇವತ್ತಿನ ತನಕ ಆ ಕಲ್ಲನ್ನು ಮುಚ್ಚಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಯೆರೂಸಲೇಮಲ್ಲಿ ನೀವು ಹೋದರೆ ಆ ಕಲ್ಲು ಹಾಗೇನೇ ಇದೆ, ಆ ಸಮಾಧಿ ಹಾಗೇನೇ ಇದೆ, ತೆರೆಯಲ್ಪಟ್ಟಿದೆ. ಎಲ್ಲರ ಸಮಾಧಿ ಮುಚ್ಚಲ್ಪಡ್ತಾ ಇದೆ, ಆದರೆ ಒಬ್ಬನಿದೆ, ಅದು ತೆರೆಯಲ್ಪಟ್ಟಿದ್ದು, ಅದು ಯೇಸು ಕ್ರಿಸ್ತನ ಸಮಾಧಿ ಆಗಿದೆ. ಮತ್ತೆ ಏನಾಗ್ತದೆ, ಇನ್ನು ಕ್ರಿಸ್ತನನ್ನು ನಂಬಿ ಹೋದವರದ್ದು ಸಮಾಧಿ ತೆರೆಯುವಂಥ ಸಮಯ ಇದೆ. ಯೇಸಪ್ಪ ಮಧ್ಯೆ ಆಕಾಶಕ್ಕೆ ಬರುವಾಗ ಎಲ್ಲರೂ ಎತ್ತಲ್ಪಡುವ ಸಮಯದಲ್ಲಿ ಅದು ತೆರೆಯಲ್ಪಡ್ತದೆ. ಅಷ್ಟು ತನಕ ಎಲ್ಲರೂ ಎಲ್ಲಿದ್ದಾರೆ? ಈಗ ಎಲ್ಲರೂ ವಿಶ್ರಾಂತಿಯ ಸ್ಥಳದಲ್ಲಿದ್ದಾರೆ. ಓಕೆ, ಮುಂದೆ ಓದುವ. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವರ ಉಡುಪು ಹಿಮದಂತೆ ಬೆಳಗಾಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರಾಗಿ ಆದರು. ಅಲ್ಲಿ ಕಾಯ್ತಾ ಇದ್ರು. ಸಿಪಾಯಿಗಳು ಹೆದರುದುಂಟ, ಸೈನಿಕರು ಹೆದರುದುಂಟ, ನೋ ಚಾನ್ಸ್. ಆದರೆ ಪರಲೋಕದ ದರ್ಶನಗಳು ಬೀಳುವಾಗ ಯಾವುದೇ ವ್ಯಕ್ತಿ ಆಗಿರ್ಬೋದು ಗಡಗಡನೆ ನಡುತ್ತಾನೆ. ನಿಮಗೆ ಒಂದು ಹೇಳಲಿಕ್ಕೆ, ದಾನಿಯೇಲ್ ಪ್ರವಾದಿಯಲ್ಲಿ 5ನೇ ಅಧ್ಯಾಯದಲ್ಲಿ ಬೆಲ್ಶಚ್ಚರ ಅಂತ ಹೇಳುವ ಒಬ್ಬ ಅರಸನಿದ್ದನು, ನೆಬೂಕದ್ನೆಚ್ಚರನ ಮಗ. ಇವನು ಏನು ಮಾಡಿದ ಅಂತ ಹೇಳಿದರೆ, ದೇವಾಲಯದ ಪರಿಶುದ್ಧ ಆಲಯದ ಪಾತ್ರೆಗಳಿಂದ ಸರೆಯನ್ನು ಕುಡಿಯುವಾಗ ಪರಲೋಕದ ಒಂದು ಹಸ್ತವು ಸುಣ್ಣದ ಅಥವಾ ಆ ಗೋಡೆಯ ಮೇಲೆ, ಆವಾಗ ಅವನು ಗಡಗಡ ನಡುಗಿ ಕಾಲುಗಳು ಕೂಡ ಶೇಕಾದುವಂತೆ. ಅಂದರೆ ಇವನ ಜ್ಞಾನಕ್ಕೆ ಮೀರಿದಂಥ ಒಂದು ಶಕ್ತಿ, ಜ್ಞಾನಕ್ಕೆ ಮೀರಿದಂಥ ಒಂದು ಪ್ರಭಾವ ನೋಡುವಾಗ ಯಾವ ಮನುಷ್ಯನಿಂದ ನಿಲ್ಲಕ್ಕಾಗುವುದಿಲ್ಲ. ಈ ಸಿಪಾಯಿಗಳು ಅದನ್ನು ನೋಡಿ ಸತ್ತಂತೆ ಬಿದ್ದರಂತೆ. ಹೌದು, ದೇವರ ವಾಕ್ಯ ಹೇಳ್ತದೆ. ಅಂದರೆ ದೂತನು ಅಲ್ಲಿ ಹೇಳ್ತಾ ಇದ್ದಾರೆ, ಮುಖಭಾವು ಮಿಂಚಿನಂತೆ ಇದೆ. ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ದೂತನ ಮುಖಭಾವು ಮಿಂಚಿನಂತಿದ್ರೆ ದೇವರ ಮಕ್ಕಳು ಇನ್ನು ಮುಂದೆ ನಾವಲ್ಲಿ ಪರಲೋಕದಲ್ಲಿ ನಮ್ಮ ಮುಖಭಾವು ಅದಕ್ಕಿಂತಲೂ ಪ್ರಕಾಶವಾಗಿರ್ತದೆ. ಪ್ರೈಸ್ ಗಾಡ್. ಮುಂದೆ ಓದ್ರಿ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆವು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಅವನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೂ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಿಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿದರು. ಇಲ್ಲಿ ಕರೆಕ್ಟಾಗಿ ಹೇಳಲ್ಪಟ್ಟಿದೆ. ಈಗ ಆ ಹೆಂಗಸರು ಬರುವಾಗ ನೀವು ಹೆದರಬೇಡ್ರಿ, ಭಯಪಡಬೇಡ್ರಿ. ಈ ಒಂದು ಸಂಗತಿಗಳನ್ನು ಮಿಂಚು ಅಥವಾ ಆ ದೂತರು ನೋಡುವಾಗ ಯಾರಿಗೆ ಹೆದರಿಕೆ ಆಗುವುದಿಲ್ಲ. ಈ ವಾಗ್ದಾನ ಇದೆಯಲ್ಲ, ಅವನು ಹೆದರಬೇಡ್ರಿ ಅಂತ ಹೇಳುವಾಗಲೇ ಅವರ ಒಳಗೆ ಒಂದು ದೈವಿಕ ಸಮಾಧಾನವನ್ನು ನಿಲ್ಲಿಸಬೇಡ. ಇವತ್ತು ಕೂಡ ಅಷ್ಟೇ ಹೇಳ್ತಾನೆ, ಮರಣಕ್ಕೆ ಭಯ ಪಡೋರುವೆ ಹೆದರಬೇಡ್ರಿ. ಒಳ್ಳೆಯ ಒಂದು ಸುದ್ದಿ ಉಂಟು. ಅದು ಏನೆಂದರೆ, ಮರಣವನ್ನು ಜಯಿಸಿದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಪುನರುತ್ಥಾನನಾಗಿ ಜೀವಿತನಾಗಿ ಎದ್ದು ಬಂದಿದ್ದಾನೆ. 2020 ವರ್ಷಗಳ ಹಿಂದೆನೆ ಆತನು ಮರಣವನ್ನು ಗೆದ್ದು ಮೇಲೆ ಬಂದಿದ್ದಾನೆ. ಈ ಸುದ್ದಿ ಯಾಕೆ ನಾನು ಈ ಸತ್ಯ ನಿಮಗೆ ಬಿಡುಗಡೆ ಮಾಡುತ್ತದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೇನೆ ಅಂದರೆ, ತುಂಬಾ ಜನರಿಗೆ ಮರಣದ ಭಯ ಉಂಟು, ಸತ್ತ ಮೇಲೆ ಏನಾಗ್ತಾರೆ ಅಂತ. ಆದರೆ ಮರಣವನ್ನು ಜಯಿಸಿದ ದೇವರನ್ನು ಆರಾಧನೆ ಮಾಡುವವರು ಎಂದಿಗೂ ಮರಣವನ್ನು ಕಾಣುವುದೇ ಇಲ್ಲ. ಆಮೇನ್. ಇಲ್ಲಿ ಈಗ ಏನು ಹೇಳ್ತಾ ಇದೆ ಅಂದರೆ, ಶಿಲುಬೆಗೆ ಹಾಕಲ್ಪಟ್ಟ, ನೋಡಿ ಆ ದೇವದೂತನು ಕೂಡ ಹೇಳ್ತಾನೆ, ಶಿಲುಬೆಗೆ ಹಾಕಲ್ಪಟ್ಟ. ಇವತ್ತು ನಾವು ಯಾರನ್ನು ನಾವು ಪ್ರಚಾರ ಪಡಿಸ್ತಿದ್ದೇವೆ ಸೇವಕರೇ?
ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು ಅಲ್ವಾ? yes. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನು. ಈಗ ತುಂಬ ಜನ ಕ್ರಿಸ್ತರನ್ನು ತೋರಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ, ಆದರೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಪ್ರಕಟಪಡಿಸುವುದು ನಮ್ಮ ಸುವಾರ್ತೆಯಾಗಿದೆ. ಆಮೆನ್, ಆಮೆನ್. ಮುಂದೆ ಓದುವಾಗ ಯೇಸುವನ್ನು ಹುಡುಕುತ್ತೀರಿ ಎಂದು ಬಲ್ಲೆನು. ಈಗ ಅವರು ನೋಡಿ ಅವ್ರ ಹೃದಯಗಳು ಬಲ್ಲೆನು, ಆತನು ಇಲ್ಲಿ ಇಲ್ಲ. ಯೇಸು ಸ್ವಾಮಿಯ ಸಮಾಧಿ ಅಥವಾ ಯೇಸು ಸ್ವಾಮಿಗೆ ಆ ಯಾವುದೇ ಪಾತಾಳಲೋಕದ ಶಕ್ತಿ ಆತನನ್ನು ಕಟ್ಟಿ ಹಾಕ್ಲಿಕ್ಕೆ ಆಗಲಿಲ್ಲ. ಆಮೆನ್, ಆಮೆನ್. ಆತನು ಆ ಲೋಕವನ್ನು ಜಯಿಸಿ ಪುನರುತ್ಥಾನನಾಗಿ ಎದ್ದು ಬಂದನು. ಆಮೆನ್. ಮರಣವನ್ನು ಜಯಿಸಿ ಎತ್ತಿ ಬಂದನು. ಇವತ್ತು ನಮಗೆ ಬಹಳ ಸಂತೋಷಕರವಾದ ವಿಷಯ ಏನಂದರೆ ನಾವು ಮರಣವನ್ನು ಕಾಣುವುದೇ ಇಲ್ಲ. ಅದಕ್ಕಾಗಿ ಈ ಸುವಾರ್ತೆ ಯಾರಿಗೆಲ್ಲ ಸಿಗ್ತಾ ಇದೆ ಅವರು ಈಗ ಗಮನ ಇಟ್ಟು ಕೇಳ್ರಿ. ನೀವು ಮರಣವನ್ನು ಕಾಣುವುದಿಲ್ಲ ಯಾವಾಗ ಅಂದರೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ. ಹಲ್ಲೆಲೂಯಾ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ನೋಡಿರಿ ಅವನು ಇಲ್ಲಿಲ್ಲೋ. ಇವತ್ತು ತುಂಬ ಜನರು ಸಮಾಧಿಯಲ್ಲಿ ಹೋಗ್ತಾರೆ, ತುಂಬ ಜನರು ಯೇಸುವನ್ನು ಎಲ್ಲೆಲ್ಲೇ ಇಟ್ಕೊಳ್ತಾರೆ. ಅವನು ಇಲ್ಲ ಅಲ್ಲಿ. ಅವನು ಎಲ್ಲಿದ್ದಾನೆ ಈಗ? ಅವನು ಎದ್ದು ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರೂಢನಾಗಿದ್ದಾನೆ. ಅಲ್ಲಿ ಆತನು ಈಗ ಆತನ ದೇಹವು ಪುನರುತ್ಥಾನವಾದಂಥ ಆತ್ಮಿಕ ಶರೀರವಾಗಿದೆ. ಈ ಮಾಂಸದ ಶರೀರದಲ್ಲಿ ಇಲ್ಲ ಆತನು. ಈಗ ಮುಂದೆ ಹೋಗುವಾಗ ಆತನು ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿರಿ. ತಾನು ಹೇಳಿದಂತೆ ಎದ್ದಿದ್ದಾನೆ. ಯೇಸು ಸ್ವಾಮಿ ಮೊದಲೇ ಹೇಳಿದನು. ಇಲ್ಲಿ ಸಿಪಾಯಿಗಳಿಗೆ ಭದ್ರಪಡಿಸಿದರು ಅಲ್ವಾ? ಸಮಾಧಿಯನ್ನು ಭದ್ರಪಡಿಸಿದರು. ಯೇಸುವನ್ನು ನಿಲ್ಲಿಸಲಿಕ್ಕಾಗಿದ್ದ. ಇವತ್ತು ಕೂಡ ಅಷ್ಟೇ, ಸುವಾರ್ತೆಯನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಆಗುತ್ತಿಲ್ಲ. ರೋಮ್ ಚಕ್ರವರ್ತಿಯ ಮುದ್ರೆ ಹಾಕಲ್ಪಟ್ಟಿತು. ಈ ಲೋಕದ ಮುದ್ರೆ ಅಲ್ಲ, ಈಗ ಇರುವ ಸರ್ಕಾರಗಳು ಅಲ್ಲ, ಅದು ರೋಮ್ ಕಬ್ಬಿಣದಿಂದ ಆಳ್ವಿಕೆ ಮಾಡಿದಂಥ ಸರ್ಕಾರ. ಅದು ಆ ಒಂದು ರೋಮ್ ಚಕ್ರವರ್ತಿಯ ಮೂಲಕವಾಗಿ ಮುದ್ರೆ ಹಾಕಲ್ಪಟ್ಟಿತು. ದೇವದೂತನ ಮುದ್ರೆಯನ್ನು ಒಡೆದು ಬಿಟ್ಟನು. ಅಂದರೆ ಪರಲೋಕದ ಯಾವುದೇ ವಸ್ತುಗಳು, ಪರಲೋಕದ ಮುಂದೆ ಭೂಲೋಕದ ಯಾವುದೇ ವಸ್ತುಗಳು ನಿಲ್ಲುವುದೇ ಇಲ್ಲ. ಯಾವುದೇ ಶಕ್ತಿ ಅದರ ಮುಂದೆ ನಿಲ್ಲುವುದೇ ಇಲ್ಲ. ಈಗ ಮತ್ತೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಷ್ಟು ಸಾಮರ್ಥ್ಯವುಳ್ಳ ದೇವರು ಅಲ್ಲಿಂದ ಎದ್ದು ಬಂದನು. ಇವತ್ತು ನಾವು ಆರಾಧನೆ ಮಾಡುವಂಥ ದೇವರು ಅದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಕ್ಕೆ ಹೋಗುತ್ತಾನೆ. ಈ ಗಲೀಲಕ್ಕೆ ಸಿಗ್ತೇನಂತ ಯೇಸು ಸ್ವಾಮಿ ಅವರಿಗೆ ಮೊದಲೇ ಹೇಳಿದರು. ಆಯಿತಾ? ಆದರೆ ಈಗ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯೇಸು ಸ್ವಾಮಿ ಮರಣವನ್ನು ಜಯಿಸಿದನು. ಯೇಸುವಿನ ಪುನರುತ್ಥಾನವೂ ಆಯಿತು. ಈ ಸಮಯದಲ್ಲಿ ಪುನರುತ್ಥಾನವಾದ ದೇವರು ನಾವು ಆರಾಧಿಸುವ ದೇವರು. ಈಗ ಲೋಕದಲ್ಲಿ ಹೆಚ್ಚಿನವರಿಗೆ ಮರಣದ ಭಯ, ಅಥವಾ ಲೋಕದಲ್ಲಿ ಈಗ ತುಂಬ ಜನರಿಗಿದೆ ಕೊರೋನಾ ವೈರಸ್ ಇರುವ ಸಮಯದಲ್ಲಿ ನಾನು ಸತ್ತರೆ ಏನಾಗ್ತೇನೆ, ನಾನು ಎಲ್ಲಿ ಹೋಗ್ತೇನೆ, ಭಯ. ತುಂಬ ಜನರಿಗೆ ಭಯ. ಕೆಲವರು ದೇವರು ಅಂದರೆ ಕ್ರಿಸ್ತನಲ್ಲಿ ಇದ್ದವರು ಕೂಡ ಭಯ ಪಡುವವರಿದ್ದಾರೆ. ನಾವು ಹೇಳುವಂತೆ ನಾವು ಲೋಕದವರು ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕ ಸಂಸ್ಥಾನದವರು, ಪರಲೋಕಕ್ಕೆ ಸಂಬಂಧಪಟ್ಟವರು. ಈ ಭಾಗದಲ್ಲಿ ಈಗ ಈ ಪುನರುತ್ಥಾನವಾದ ಮೇಲೆ ಇವರು ಹೋಗಿ ಹೇಳಿಬಿಟ್ರು. ಯಾರಿಗೆ? ಶಿಷ್ಯರಿಗೆ. ಅವರು ನಂಬಲಿಕ್ಕೆ ಆಗಲಿಲ್ಲ. ಅವರಿಗೆ ಏನಾಗಿದೆ? ನಂಬಲಿಕ್ಕೆ ಆಗಲಿಲ್ಲ. ಅವರು ಇದು ಏನಪ್ಪ, ಇವರು ಏನು ಹೇಳ್ತಾ ಇದ್ದಾರೆ ಅಂತ. ಈ ಸಮಯದಲ್ಲಿ ಮುಂದೆ ಓದುವ ಅವರು ಬದುಕದ ಆತನು ನಿಮ್ಮ ಮುಂದೆ ಗಲೀಲಿಗೆ ಹೋಗ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿದ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಈಗ ಓಡಿ ಹೋಗ್ತಾರೆ. ಈಗ ದೇವದೂತರು ಮತ್ತು ಅವರ ಸಂಭಾಷಣೆ ಆಯಿತು. ಈ ಸಂತೋಷದ ಸುದ್ದಿಯನ್ನು ಅವರಿಗೆ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ನೋಡಿ, ದೇವ ಮಕ್ಕಳು ಆ ಸಮಯದಲ್ಲಿ ಅವರು ಓಡಿ ಹೋಗಿ ತನ್ನ ಶಿಷ್ಯರಿಗೆ ಹೇಳುವ ಸಮಯದಲ್ಲಿ ಈಗ ಏನಾಗ್ತದೆ, ಇದು ಬಹಳ ಸುಂದರವಾದ ವಿಷಯ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಈಗ ಯೇಸು ಸ್ವಾಮಿ ಪುನರುತ್ಥಾನವಾದ ಮೇಲೆ ಪ್ರಥಮವಾಗಿ ಹೇಳಿದ ಮಾತು ಶುಭವಾಗಲಿ. ಮಕ್ಕಳೇ, ಭಯಪಡಬೇಡ, ನಿಮ್ಗೆ ಒಳ್ಳೆಯದಾಯ್ತು. ಇನ್ನು ಮುಂದೆ ಲೋಕದಲ್ಲಿರುವ ಯಾವುದೇ ಸಂಗತಿ ನಿಮ್ಮ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾನು ಮರಣವನ್ನು ಗೆದ್ದಿದ್ದೇನೆ, ಪಾತಾಳವನ್ನು ಗೆದ್ದಿದ್ದೇನೆ, ಸೈತಾನನ್ನು ಗೆದ್ದಿದ್ದೇನೆ. ಘಟ ಸರ್ಪದ ಏನು ಆತನ ತಲೆಯನ್ನು ಜಚ್ಚಿದ್ದೇನೆ.
ಅದಕ್ಕೆ ಹಾವುಗಳು, ಚೇಳುಗಳು, ವೈರ್ಯ ಸಮಸ್ತವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಅಂತ ದೇವರ ವಾಕ್ಯವು ಸ್ಪಷ್ಟವಾಯಿತು ಈ ಒಂದು ಸಮಯದಲ್ಲಿ. ಆಮೆನ್. ಆವಾಗ ಆ ಅಧಿಕಾರ ಯೇಸು ಸ್ವಾಮಿ ನಂತರ ನಮಗೆ ಕೊಡುವವನಾಕಿದ್ದಾನೆ. ಯಾಕಂದರೆ ಆ ಶಿಲುಬೆಯ ಮರಣ, ಆ ಒಂದು ವೇದನೆ ಸುಲಭವಾದದ್ದಲ್ಲ. ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡುವುದು, ಯೇಸು ಸ್ವಾಮಿ ನಮಗಾಗಿ ಕೊರಡೆಗಳಿಂದ ಹೊಡೆಸಿಕೊಂಡಿದ್ದಾನೆ, ಮುಳ್ಳಿನ ಕಿರೀಟವನ್ನು ಹಾಕಿಕೊಂಡಿದ್ದಾನೆ, ಹೊಡೆಸಿದ್ದಾರೆ, ಆತನಿಗೆ ಬಹಳ ಪೆಟ್ಟುಗಳನ್ನು ಹೊಡೆದಿದ್ದಾರೆ, ಅವನ ಕೈ ಕಾಲುಗಳಲ್ಲಿ ಮೊಳೆಯನ್ನು ಜಡಿದಿದ್ದಾರೆ. ಅಷ್ಟೆಲ್ಲ ಆ ಶಿಲುಬೆಯನ್ನು, ಬಹಳ ಭಾರವಾದ ತೂಕವಾದ ಶಿಲುಬೆಯನ್ನು ಹೊತ್ತುಕೊಂಡು ಆ ಕಲ್ವಾರಿ ಬೆಟ್ಟದ ತನಕ ಆತನನ್ನು ಹೊಡೆದು 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 ಅವರ ಮೈಯಲ್ಲಿ ಏನೋ ಮಾಂಸ ಇಲ್ಲದ ರೀತಿ, ಅಂದರೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ಆತನನ್ನು ಚಿತ್ರಹಿಂಸೆಗೆ ಒಳಪಡಿಸಿ ಆ ಚಿತ್ರಹಿಂಸೆ ಎಲ್ಲ ಸಹಿಸಿಕೊಂಡು ನಮ್ಮನ್ನು ಆ ಮರಣದಿಂದ, ಆ ಪಾತಾಳದಿಂದ, ಆ ಬೆಂಕಿಯಿಂದ ತಪ್ಪಿಸಿದ ದೇವರು. ಆಮೆನ್. ತುಂಬ ಜನರು ಹೇಳುವುದಾಯ್ತಾ, ನನಗೆ ನಿಮ್ಮ ದೇವರು ಪಾಪದ ದೇವರು, ಅವರು ವಿರೋಧಿಸುವುದಿಲ್ಲ. ನಮ್ಮ ದೇವರು ಈ ಲೋಕದಲ್ಲಿ ಕುರಿಯ ಸ್ವಭಾವದಲ್ಲಿ ಯಾಕೆ ಇದ್ದರು? ಅರ್ಥಾತ್ ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಾಗಿ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಕುರಿಯ ಸ್ವಭಾವದಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸಿದನು. ಈಗ ನಾವು ಹೇಳುವಂಥ ವಿಷಯ, ಮರಣವನ್ನು ಜಯಿಸಿದ ಏಕೈಕ ದೇವರು, ಮರಣದಿಂದ ಪಾರು ಮಾಡಲಿಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ನಾನು ಯೇಸು ಸ್ವಾಮಿಯ ಮೇಲೆ ನಮಗೆ ಪ್ರೀತಿ ಯಾಕೆ ಹೆಚ್ಚು ಅಂದರೆ, ಆತನು ಇದನ್ನು ಮಾಡಿ ತೋರಿಸಿದ್ದಾನೆ. ಬಿ ಆನ್ ಎಕ್ಸಾಂಪಲ್ ಅಲ್ವಾ? ಆತನು ಇದೆಲ್ಲಕ್ಕೆಲ್ಲ ಒಂದು ಉದಾಹರಣೆಯಾಗಿ ಬಿಟ್ಟಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದಿಕೊಳ್ಳುವ. ಯೋಹಾನ 20ನೇ ಅಧ್ಯಾಯಕ್ಕೆ ಬನ್ನುವ. ಯೋಹಾನ 20ನೇ ಅಧ್ಯಾಯಕ್ಕೆ ಕೊನೆಯ ವಚನ, ಆದರೆ ಕೊನೆಯ ವಚನ ಅಲ್ಲಿ 26ರಿಂದ 29ನೇ ವಚನ ತನಕ ಓದಿಕೊಳ್ಳೋ. ಇದು ಬಹಳ ಅದ್ಭುತಕರವಾಗಿದೆ ವಾಕ್ಯ ಇದು. 8 ದಿವಸ ಆದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬುವನಾಗಿರಬೇಡ, ನಂಬುವನಾಗಿರು ಎಂದು ಹೇಳಿದನು. ತೋಮನು ಅವನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರಿಂದ ನಂಬಿದಿ, ನೋಡದೆ ನಂಬುವರು ಧನ್ಯರು ಎಂದು ಹೇಳಿದನು. ಆಮೆನ್. ನೀನನ್ನು ನೋಡಿ ನಂಬಿದಿ. ಈಗ ಪುನರುತ್ಥಾನ ಆದ ಮೇಲೆ ಶಿಷ್ಯರಿಗೆ ಯೇಸು ಸ್ವಾಮಿ ದರ್ಶನ ಕೊಟ್ಟರು. ಇದು ನಾನು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ, ಯಾಕಂದರೆ ಎಲ್ಲ ವಿವರಿಸಲಿಕ್ಕೆ ಸ್ವಲ್ಪ ಸಮಯದಲ್ಲಿ ಆಗುವುದಿಲ್ಲ. ಆದರೆ ಈ ಸಮಯದಲ್ಲಿ ತೋಮ ಎಂಬ ಒಬ್ಬ ಶಿಷ್ಯನು ಇರಲಿಲ್ಲ, ಉಳಿದವರು ಎಲ್ಲರೂ ಇದ್ದರು ಒಳಗಡೆ. ಆ ಭಾಗದಲ್ಲಿ ಯೇಸು ಸ್ವಾಮಿ ಮಾತನಾಡಿದರು, ಯೇಸು ಸ್ವಾಮಿ ಅವರ ಸಂಗಡ ಊಟ ಮಾಡಿದ್ರು, ಎಲ್ಲವಾಯಿತು. ಈ ಸಮಯದಲ್ಲಿ ತೋಮ ಇರಲಿಲ್ಲ. ಆದರೆ ಅವರಿಗೆ ವಿವರಿಸಿ ಹೇಳುವಾಗ ತೋಮನ್ನು ನಂಬಲಿಲ್ಲ. ನಾನು ಅವನ ಪಕ್ಕೆ ಒಳಗೆ ಕೈ ಹಾಕಬೇಕು, ಆ ಗಾಯ ಮುಟ್ಟಿ ನೋಡಬೇಕು, ಆತನ ಕಣ್ಣನ್ನೇ ನೋಡಬೇಕು. ಇದು ಒಳ್ಳೆಯ ವಿಷಯ. ಯಾಕೆ? ನಾವು ನೋಡಿ ನಂಬಬೇಕು ಅಲ್ವಾ? ಪರೀಕ್ಷೆ ಮಾಡಬೇಕು, ಇಲ್ಲವಂತ ನಾನು ಹೇಳುವುದಿಲ್ಲ. ಯಹೂದ್ಯರು ಯಾವತ್ತೂ ಕೂಡ ಕಣ್ಣು ಮುಚ್ಚಿ ನಂಬುವುದೇ ಇಲ್ಲ. 12 ಜನಕ್ಕಿಂತಲೂ ಅಧಿಕವಾದ ಶಿಷ್ಯರ ಮಂಡಳಿ ಜನರು ಇದ್ರು ಅಲ್ಲಿ, ಆಯ್ತಾ? ಅವರು ಎಲ್ಲರೂ ಹೇಳಿದ್ರು ನಂಬಲಿಲ್ಲ ಇವನು. ಅರ್ಥ ಆಯ್ತಾ? ಅಂದರೆ ಅವನು ನೋಡಿ, ಒಂದು ವೆರಿಫಿಕೇಶನ್ ಮಾಡುವಂಥ ಶಕ್ತಿ. ಆದರೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಯೇಸುವನ್ನು ಬಿಟ್ಟು ಹೋಗುವಂಥ ಪರೀಕ್ಷೆ ಹಾಕಿರಬಾರ್ದು. ತುಂಬ ಜನರು ಯೇಸುವನ್ನು ಈಗಲೂ ಪರೀಕ್ಷೆ ಮಾಡ್ತಾ ಇದ್ದಾರೆ. 1-2 ಸಲ ನಮಗೆ ಗೊತ್ತಾಯ್ತಾ ಕೂಡಲೇ ದೇವರನ್ನು ನಂಬಿ ಮುಂದೆ ಹೋಗ್ತಾ ಇರಬೇಕು. ತುಂಬ ಜನ ಹಾಗಲ್ಲ, ಇನ್ನು ಪರೀಕ್ಷೆ ಮಾಡ್ತಾ ಇರು. ಜೋ ಮನೆಯೆಲ್ಲ ಪರೀಕ್ಷೆನೇ ಇವರು. ಇನ್ನು ನೀವು ಪರೀಕ್ಷೆ ಮಾಡ್ತಾ ಇರಿ, ಒಂದು ದಿನ ಬಿಡಲ್ಪಡ್ತೀರಿ. ಒಂದು ದಿನ ಯೇಸು ಬರ್ತಾರೆ, ಪವಿತ್ರ ಸಭೆ ಎತ್ತಲ್ಪಡ್ತದೆ. ಆವಾಗ ಇಲ್ಲಿ ಖಡ್ಗ, ಕಠಿಣತೆ ಮತ್ತು ರೋಗ ರುಚಿನಿ ಎಲ್ಲದರಲ್ಲಿ ಬಳಲಿ ಸಾಯಬೇಕಾಗ್ತದೆ, ಮತ್ತು ನರಕ. ಇಲ್ಲಿ ನಾನು ಈ ಮುಖ್ಯ ಭಾಗದಲ್ಲಿ ಬರುವಾಗ 8 ದಿವಸಗಳಾದ ಮೇಲೆ ಈಗ ಏನಾಗ್ತದೆ, ಅಲ್ಲಿ ಬಂದು ಯೇಸು ಸ್ವಾಮಿ ತೋಮನಿಗೆ ಕರೀತಾನೆ, ಬಾ, ಪ್ರತ್ಯಕ್ಷನಾಗ್ತಾನೆ, ಮುಟ್ಟು, ಪಕ್ಕೆಯಲ್ಲಿ ಕೈ ಹಾಕು ಅಂತ ಹೇಳುವಾಗ ತೋಮ ಗಡಗಡನೆ ನಡುಕ್ತಾನೆ. ಗಡಗಡನೆ ನಡಕಿ ತೋಮನು ತನ್ನ ಬೆರಳನ್ನು ಈಚೆ ಕಡೆ, ನನ್ನ ಕೈ ಮುಟ್ಟಿ ನೋಡು, ಅಂದರೆ ಈ ಶರೀರ ತೋರಲ್ಪಡ್ತಾ ಇದೆ, ನಮಗೀಗ ಭಯ ಇಲ್ಲ, ನಾವು ಮರಣ ಹೊಂದುವುದಿಲ್ಲ. ಅದಕ್ಕೆ ಪುರಾವೆ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಆ ಪುರಾವೆ ಯೇಸು ತಮಗೆ ತೋರಿಸಿಕೊಟ್ಟಿದ್ದಾನೆ. ಆದರೆ ಈಗ ನಮಗೆ ಭಯವಿಲ್ಲ, ಯಾಕಂದರೆ ಆತ ನಮಗೆಲ್ಲ ಮಾದರಿ ಹಾಕಿದ್ದಾನೆ. ಈಗ ನಾವು ಪುನರುತ್ಥಾನರಾಗ್ತೇವೆ, ನಾವು ಪರಲೋಕದಲ್ಲಿ ಯೇಸುವಿನ ಜೊತೆ ಇರ್ತೇವೆ ಅಂತ ಹೇಳಲಿಕ್ಕೆ ಇದು ದೊಡ್ಡ ಸಾಕ್ಷಿ ಆಗಿದೆ. ಬೈಬಲಲ್ಲಿ ಇದರಷ್ಟು ಉತ್ತಮವಾದ ಸುದ್ದಿ ಯಾವುದೂ ಇಲ್ಲ. ಹಲ್ಲೆಲೂಯಾ. ಅಷ್ಟು ಉತ್ತಮವಾಗಿದೆ, ಅಷ್ಟು ಶ್ರೇಷ್ಠವಾದಂಥ ಭಾಗ ಇದು.
ಯಾಕಂದರೆ ನಮಗೆ ಇದು ಕೊಡ್ತದೆ ಉತ್ತೇಜನ. ಎಸ್. ಮುಂದೆ ಹೋಗುವಾಗ ಅಲ್ಲಿ ಹೇಳ್ತದೆ, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬುವವನಾಗಿರಬೇಡ, ನಂಬುವವನಾಕು ಎಂದು ಹೇಳಿದನು. ಏನು ನೀನು ನಂಬ್ತಾ ಇಲ್ಲ? ಯಾಕೆ ಇಷ್ಟು ಜನ ಹೇಳಿದ್ರ ಮೇಲೆ? ಆಮೆನ್. ಈಗ ಕೊನೆಯದಾಗಿ ಆಯ್ತಾ, ಒಂದೇ ನನ್ನ ಸ್ವಾಮಿ ನನ್ನ ದೇವರೇ ಅಂತ ಆತನು ಏನು ಮಾಡಿದನಂದರೆ ಭಯಪಟ್ಟು ಯೇಸುವಿನ ಕಾಲಿಗೆ ಬಿದ್ದು ನಂಬಿದನು. ದೇವ ಮಕ್ಕಳೇ, ಪ್ರಿಯರೇ, ದೇವರು ಪುನರುತ್ಥಾನ ಹೊಂದಿದ ದೇವರು ಮರಣನ ಜಯಿಸಿದ್ದಾನೆ. ಇನ್ನು ಮುಂದೆ ಮರಣದ ಮೇಲೆ ನಿಮಗೆ ಅಧಿಕಾರವಾಗಿರಬಾರದಾದರೆ ಯೇಸು ಕ್ರಿಸ್ತನ ನಂಬಿ ಆ ಮಾರ್ಗದಲ್ಲಿ ನಡೆಯಿರಿ. ಆಮೇನ್. ಒಳ್ಳೆಯ ವಾಕ್ಯವನ್ನು ಸಾರಿದಿರಿ. ದೇವರು ನಮಗೆ ಸ್ತೋತ್ರವಾಗಲಿ. ಎಲ್ಲ ಪ್ರಕಟಣೆಯನ್ನು ಕೊಟ್ಟಿರಿ. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ನಾನು. ಇದು ನಾವು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಈ ಪ್ರೋಗ್ರಾಮ್. ನೀವು ಆಶೀರ್ ಟಿ ವಿ ನೋಡ್ತಾ ಇರೀರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರಿಗೆ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ಈ ಕಾರ್ಯಕ್ರಮ ನೋಡಿದ್ದಾರೆ. ಯಾರ್ಯಾರು ಕಾರ್ಯಕ್ರಮ ನೋಡಿದ್ದಾರೆ ಕರ್ತನೇ, ಹೊಸ ಜನ ನೋಡ್ಬೋದು ಸ್ವಾಮಿ. ಕರ್ತನೇ, ಅವರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಪುನರುತ್ಥಾನದ ಯೇಸು, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕರ್ತನೇ ಕುರಿಮರಿಯಾಗಿ ಈ ಲೋಕತೆ ಬಂದನು ಕರ್ತನೇ. ಅಪ್ಪ, ಅದರಲ್ಲಿ ರಕ್ಷಣೆ ಕೊಡಲಿಕ್ಕೆ, ಮಾನವನಿಗೆ ರಕ್ಷಣೆ ಆಗಬೇಕು. ಯಾವನಾಗಲಿ ರಕ್ಷಣೆ ಆಗಲಿಕ್ಕೆ ಅವನು ಬಂದದ್ದು. ಶಿಲುಬೆಗೆ ಹೋಗಿ ರಕ್ತವನ್ನು ಸುರಿಸಿ ಸತ್ತು 3ನೇ ದಿವಸ ಪುನರುತ್ಥಾನ ಆದೆಂದು ಸ್ವಾಮಿ ಈಗ ನಾವು ಬಿಡಿಸಿ ಸೇವಕರು ಹೇಳಿದರು. ಈ ಯೇಸುವನ್ನು ಕರ್ತನೇ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಲಿಕ್ಕೆ ಕರ್ತನೇ ಅವರಿಗೆ ಪ್ರೇರಣೆ ನೀನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಅವರಿಗೆ ಅವರ ಹೃದಯವನ್ನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಅವರ ಮನೋನ್ನತೆಯನ್ನು ತೆರೆದಕ್ಕೆ ಸ್ತೋತ್ರ ಕರ್ತನೇ. ಅಪ್ಪ ತಂದೆ, ನೀನು ಒಳ್ಳೆಯವನು ಕರ್ತನೇ. ಅವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ಪರಿಶುದ್ಧ ಆತ್ಮನೇ, ಯಾರ್ಯಾರು ಈ ವಾಕ್ಯವನ್ನು ಕೇಳಿದರೆ ಸಹಾಯ ಮಾಡು. ಸೃಷ್ಟಿಕರ್ತನ ಯಾರು? ಜೀವ ಸ್ವರೂಪನ ದೇವರು ಯಾರು? ಕೇಳುವ ದೇವರು ಯಾರು? ಪ್ರಾರ್ಥನೆ ಕೇಳುವ ದೇವರು, ಮಾತಾಡುವ ದೇವರು, ನೋಡುವ ದೇವರು ಯಾರೆಂದು ಕರ್ತನೇ ಅವರು ಈಗ ಕೇಳಿದ್ದಾರೆ ಸ್ವಾಮಿ. ನೀನು ಅಲ್ಲಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಂತ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ. ಆಮೇಲೆ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಆಮೇಲೆ.